ನಮ್ಮ ಮೆಟ್ರೋ ಅಲ್ಲ ಇದು ದುಬಾರಿ ಮೆಟ್ರೋ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಸಿಎಂ ಒಂದ್ ಕಡೆ ಏನು ಈ ನಿರಂತರ ವರದಿಯೆಲ್ಲ ಬಂದ ನಂತರ ಈ ದರ ಇಳಿಕೆ ಮಾಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಈ ವಿಚಾರವಾಗಿ ಎಂಡಿ ಕೂಡ TV9 ಜೊತೆ ಮಾತನಾಡಿದ್ರು. ನಾವು ದರ ಪರಿಷ್ಕರಣೆ ಮಾಡಬಹುದು, ಇಳಿಸೋಕ್ ಸಾಧ್ಯ ಇಲ್ಲ, ನಾವೇನಾದ್ರೂ ಸ್ವಲ್ಪ ಪರಿಶೀಲನೆ ಮಾಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ದರ ಏರಿಕೆಯ ಒಂದು ಜಟಾಪಟಿ ನಡೀತಾ ಇದೆ ಮೆಟ್ರೋ ವಿಚಾರವಾಗಿ. ಏನದು ಬನ್ನಿ ನೋಡೋಣ. ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ, ಬೆಂಗಳೂರಿಗರ ಜೀವನಾಡಿ, ಲಕ್ಷಾಂತರ ಜನರಿಗೆ ಆಧಾರವಾಗಿದೆ. ಮೆಟ್ರೋ ಅಂದ್ರೆ ಸಾಕು ಜನ ಮುಗಿ ಬೀಳ್ತಿದ್ರು. ಅದೆಷ್ಟು ಜನರಿಗೆ ಮೊದಲ ಮೆಟ್ರೋ ಸಂಚಾರ ವಿಮಾನದಲ್ಲಿ ಓಡಾಡಿರೋ ಖುಷಿಯನ್ನು ಕೊಟ್ಟಿತ್ತು. ಆದ್ರೆ ಇದೀಗ ಜನರು ಹಂತ ಹಂತವಾಗಿ ಮೆಟ್ರೋ ಪ್ರಯಾಣಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ಕಾರಣ ಮೆಟ್ರೋ ಪ್ರಯಾಣ ದರ ದುಬಾರಿ. ದುಬಾರಿಯಾದ ನಮ್ಮ ಮೆಟ್ರೋ ಖಾಲಿ ಖಾಲಿ ಸಂಚಾರ. ಮೆಟ್ರೋ ಪ್ರಯಾಣ ದರ ಏರಿಕೆ, ಪ್ರಯಾಣಿಕರ ಸಂಖ್ಯೆ ಇಳಿಕೆ. ಹೌದು, ಸಾಮಾನ್ಯ ದರದಲ್ಲೇ ಹಾಯಾಗಿ ಮೆಟ್ರೋದಲ್ಲಿ ಓಡಾಡ್ತಿದ್ದ ಲಕ್ಷಾಂತರ ಜನರಿಗೆ ಮೆಟ್ರೋ ದರ ಏರಿಕೆಯಿಂದ ಶಾಕ್ ಕೊಟ್ಟಂತಾಗಿದೆ. ಅದ್ಯಾವ ಮಟ್ಟಿಗೆ ಅಂದ್ರೆ ದರದಲ್ಲಿ 1 to ಡಬಲ್ ಮಾಡಿರೋದು. ಈ ಮೆಟ್ರೋ ಸಹವಾಸವೇ ಬೇಡ ಅನ್ನೋ ಮಟ್ಟಿಗೆ ಜನರು ಆಕ್ರೋಶ ಹೊರ ಹಾಕ್ತಿದ್ದಾರೆ. 35% 40% ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆಯೂ ಆಗಿದೆ. ಯಾಕಂದ್ರೆ ನಿತ್ಯ ಮೆಟ್ರೋದಲ್ಲಿ 8 ರಿಂದ 9 ಲಕ್ಷ ಪ್ರಯಾಣಿಕರು ಓಡಾಡ್ತಾರೆ. ಆದ್ರೆ ದರ ಏರಿಕೆ ಬೆನ್ನಲ್ಲೇ ನಿತ್ಯ 6 ರಿಂದ 7 ಲಕ್ಷಕ್ಕೆ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಇನ್ನು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆದ್ಮೇಲೆ ಕಲೆಕ್ಷನ್ ನಲ್ಲೂ ಕಡಿಮೆ ಆಗುವುದು ಸಹಜ ಆಗಿದೆ. ಇದು ನಮ್ಮ ಮೆಟ್ರೋ ಅಲ್ಲ, ಅಧಿಕಾರಿಗಳ ಮೆಟ್ರೋ ಆಗಿದೆ ಅಂತ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿದ್ದಾರೆ. ನಮ್ಮ ಮೆಟ್ರೋ ಅಲ್ಲ ಅದು, ಅಂದ್ರೆ ಜನರ ಮೆಟ್ರೋ ಅಲ್ಲ ಅದು, ಅದು ಅಧಿಕಾರಿಗಳ ಆಡಳಿತಾರೂಢ ಪಕ್ಷದ ಮೆಟ್ರೋ ಆಗಿದೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಹೊಂದಾಣಿಕೆಯಿಂದ ಇದು ಮೆಟ್ರೋ ದರ ಏರಿಕೆ ಆಗಿದೆ ಹೊರತಾಗಿ ಕಾಂಗ್ರೆಸ್ ಮಾತ್ರ ಮಾಡಿರೋದು ಅಥವಾ ಬಿಜೆಪಿ ಮಾತ್ರ ಮಾಡಿರೋದಲ್ಲ. ಅಲ್ಲ, ಇದು ಸಡನ್ ಆಗಿ ಹೈಕ್ ಮಾಡಿರೋದು ಬಹಳ ಅನ್ಯಾಯ ಅಂತ ನಾನು ಹೇಳಬಲ್ಲೆ. ನಾವು ದಿನ ಟ್ರಾವೆಲ್ ಮಾಡ್ತೀವಿ, ನಮಗೆ ಬೇರೆ ಆಪ್ಷನ್ ಇಲ್ಲ, ಹಂಗಾಗಿದೆ. ಮೆಟ್ರೋ ಪ್ರಯಾಣ ದರ ಇಳಿಕೆಗೆ ಸಿಎಂ ನಿರ್ದೇಶನ. ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟ ಸಿದ್ದರಾಮಯ್ಯ. ಇದೀಗ ಸಿಎಂ ಸಿದ್ದರಾಮಯ್ಯನವರೇ ಮೆಟ್ರೋ ಪ್ರಯಾಣ ದರ ಇಳಿಕೆಗೆ ಆಗ್ರಹ ಮಾಡಿದ್ದಾರೆ. ಟ್ವೀಟ್ ಮೂಲಕ ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟಿರುವ ಸಿದ್ದರಾಮಯ್ಯ, ದರ ದ್ವಿಗುಣ ಆಗಿದ್ದು ವೈಪರೀತ್ಯಗಳಿಗೆ ಕಾರಣವಾಗಿದೆ. ಹೆಚ್ಚಳ ಅಸಹಜವಾಗಿರುವಲ್ಲಿ ದರ ಕಡಿಮೆ ಮಾಡಿ ಪ್ರಯಾಣಿಕರ ಹಿತ ಕಾಪಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಯನ್ನ ಜಾರಿಗೆ ತಂದಿರುವ ರೀತಿಯಲ್ಲಿ ಕೆಲವು ವಿಭಾಗಗಳಲ್ಲಿ ದರಗಳು ದ್ವಿಗುಣಗೊಳ್ಳುವುದರೊಂದಿಗೆ ವೈಪರೀತ್ಯಗಳಿಗೆ ಕಾರಣವಾಗಿದೆ. ಈ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸಲು ಮತ್ತು ಹೆಚ್ಚಳ ಅಸಹಜವಾಗಿರುವಲ್ಲಿ ದರ ಕಡಿಮೆ ಮಾಡಲು ನಾನು ಬಿಎಂಆರ್ಸಿಎಲ್ನ ಎಂಡಿಯನ್ನ ಕೇಳಿದ್ದೇನೆ. ಪ್ರಯಾಣಿಕರ ಹಿತ ಕಾಪಾಡಬೇಕು. ಮೆಟ್ರೋ ದರ ಇಳಿಕೆ ಆಗಲ್ಲ, ಪರಿಶೀಲನೆ ಮಾಡ್ತೀವಿ. TV9ಗೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಹೇಳಿಕೆ. ಫೇರ್ ಫಿಕ್ಸಿನೇಷನ್ ಕಮಿಟಿ ಪ್ರಕಾರವೇ ದರ ಏರಿಕೆ ಮಾಡಿದ್ದೇವೆ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಹೇಳಿದ್ರು. ಆದ್ರೆ ಎಲ್ಲೆಲ್ಲಿ ದರ ಜಂಪ್ ಆಗಿದೆ ಪರಿಶೀಲನೆ ಮಾಡ್ತೀವಿ ಎಂದಿದ್ದಾರೆ. We are as an organization bound by the decision of the fair fixation committee because that is constituted under an act of law. So the law ಪ್ರಕಾರ ಇದೆ. ಸೊ ಫೇರ್ ಫಿಕ್ಸೇಷನ್ ಕಮಿಟಿದ ರೆಕಮೆಂಡೇಶನ್ ಇನ್ನೊಂದ್ಸರಿ ನಾವು ಪುನರ್ ಪರಿಶೀಲನೆ ಓದ್ತಾ ಇದ್ದೇವೆ. ಆ ಫೇರ್ ಫಿಕ್ಸೇಷನ್ ಕಮಿಟಿ ಮಿತಿಯೊಳಗೆ what exactly is the intent of the fair fixation, is there any scope for us to provide relief in this regard ಅಂತ ಹೇಳಿಬಿಟ್ಟು 3-4 ದಿವಸದಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಲಾಟ್ ಆಫ್ ರೆಪ್ರೆಸೆಂಟೇಷನ್ಸ್ ಹ್ಯಾವ್ ಕಮ್. ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ DCM DK ಸಚಿವ MB ಪಾಟೀಲ್ ಹೇಳಿದ್ರು. ಬಿಎಂಆರ್ಸಿಎಲ್ ಏನು ಡಿಸಿಷನ್ ತಗೊಳ್ತಾರೋ ತಗೊಳ್ಳಿ, ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ, ಅದಕ್ಕೊಬ್ರು ಜಡ್ಜ್ ನೇಮಕ ಮಾಡಿರ್ತಾರೆ. ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ. ಇಟ್ ಇಸ್ ಲೆಫ್ಟ್ ಟು ದೆಮ್. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾವು ರಾಜ್ಯ ಸರ್ಕಾರ ಉಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದ್ರ ಮೇಲೆ ಏನು ಮುಖ್ಯಮಂತ್ರಿ ಹೇಳಿಕೆ ಲಘುವಾಗಿ ತಗೋತಾರೆ. ಕೇಂದ್ರ ರೈಲ್ವೆ ಸಚಿವರು ಮೆಟ್ರೋ ಯಾರಿಗೆ ಬರ್ತದೆ? ಅಶ್ವಿನ್ ವೈಷ್ಣವ್ ಅವ್ರು ಬರ್ತಾರ? ಹೇಳಿ, ಅವರು ಕಡಿಮೆ ಮಾಡ್ತೀವಿ, ನಾವು ರಾಜ್ಯ ಸರ್ಕಾರ ಕಡಿಮೆ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕು. ದರ ಪರಿಷ್ಕರಣೆ ಮಾಡಿ ಅಂತ ಪತ್ರ ಬರೆದಿದ್ದೆ ಸಿದ್ದರಾಮಯ್ಯ ಅಂತ ಸಂಸದ ತೇಜಸ್ವಿ ಸೂರ್ಯ ಆರೋಪ ಮಾಡಿದ್ರು. ಪರಿಷ್ಕರಣೆ ಮಾಡಿ ಅಂತ ಶುರು ಮಾಡಿಸಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು 2 ತಿಂಗಳ ಹಿಂದೆ ಬಿಎಂಆರ್ಸಿಎಲ್ ಪತ್ರ ಬರೆದು ಬಿಎಂಆರ್ಸಿಎಲ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿಸಿ ಕಳೆದ 3-4 ದಿವಸ ಇದು ನಮ್ಮ ಕೈಲಿಲ್ಲ ಇದು ಕೇಂದ್ರ ಸರ್ಕಾರದ್ದು ಅಂತ ರಾಜಕೀಯ ಮಾಡಿ ತಡ ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟಿದ್ದಾರೆ.
ಅದೇನೇ ಹೇಳಿ ನಮ್ಮ ಮೆಟ್ರೋ ದರ ಏರಿಕೆ ಆಗಿರೋದು ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತವೇ ಆಗಿದೆ. ಜೀವನಕ್ಕೆ ಆಧಾರ ಆಗಿದೆ ಅಂತ ಇಷ್ಟು ದಿನ ಮೆಟ್ರೋಗೆ ಬುಗಿ ಬೀಳ್ತಿದ್ದ ಜನರು ಇದೀಗ ದೂರ ಅಂತಿರೋದು ನಿಜಕ್ಕೂ ಬೇಸರ ತಂದಿದೆ. ಈಗಲಾದರೂ BMRCL ಎಚ್ಚೆತ್ತು ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.